ಹಾಯ್ ಫ್ರೆಂಡ್ಸ್ ಅದು ವರ್ಷ 1997. ಒಡಿಶಾದ ಭುವನೇಶ್ವರ್ ಸಚಿವಾಲಯದ ಹೊರಗೆ ರಕ್ತಸಿಕ್ತ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರ ಲಾಠಿ ಮಳೆಗೆ ಯುವಕನೊಬ್ಬ ನೆಲಕ್ಕೆ ಕುಸಿದು ಬಿದ್ದಿದ್ದ. ಆತನ ಕೈಕಾಲುಗಳು ಮೂಳೆಗಳು ಮುರಿದಿದ್ದವು. ದೇಹದ ತುಂಬೆಲ್ಲ ರಕ್ತದ ಕಲೆಗಳಿದ್ರೂ ಆತ ಎದ್ದು ನಿಂತು ಗಂಟಲಲ್ಲಿ ನೆತ್ತರು ಬರುವಂತೆ ಚೀರುತ್ತಿದ್ದ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ, ಪೇಪರ್ ಲೀಕ್ ಮಾಡಿದ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ ಅಂತ. ಈಗ ಕಾಲದ ಚಕ್ರವನ್ನು 25 ವರ್ಷ ಮುಂದಕ್ಕೆ ತಿರುಗಿಸಿ ನೋಡಿದರೆ, ನವದೆಹಲಿಯ ಈ ಜನತಾ ಮಂತರ್ನಲ್ಲಿ ಲಕ್ಷಾಂತರ ಯುವಕರು ಈಗ ರಸ್ತೆಗೆ ಇಳಿದು ಕಣ್ಣೀರಿಡುತ್ತಾ, ನೀಟ್ ಪೇಪರ್ ಲೀಕ್ ಆಗಿದೆ, ನಮ್ಮ ಭವಿಷ್ಯ ಹಾಳಾಗಿದೆ, ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕೆಂದು ಆಕ್ರೋಶದಿಂದ ಕೂಗ್ತಿದ್ದಾರೆ. ಅಂದು ವಿದ್ಯಾರ್ಥಿಗಳ ಪರವಾಗಿ ರಸ್ತೆಯಲ್ಲಿ ಲಾಠಿ ಏಟು ತಿಂದ ಆ ಬೆಂಕಿಯಂಥ ಯುವ ನಾಯಕ ಮತ್ತು ಇಂದು ದೇಶದ ಯುವಜನತೆ ಆಕ್ರೋಶದ ಕೆಂಗಣ್ಣಿಗೆ ಗುರಿಯಾಗಿ ಸಿಂಹಾಸನದ ಮೇಲೆ ಕುಳಿತಿರುವ ಆ ಕೇಂದ್ರ ಶಿಕ್ಷಣ ಸಚಿವ ಇಬ್ಬರು ಒಬ್ಬರೇ, ಅವರೇ ಧರ್ಮೇಂದ್ರ ಪ್ರಧಾನ್. ಸ್ನೇಹಿತರ, ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿ ನಾಯಕನೊಬ್ಬ ಅತ್ಯುನ್ನತ ಅಧಿಕಾರದ ಶಿಖರವನ್ನು ತಲುಪಿದ್ದು ಹೇಗೆ, ಮತ್ತು ಮತ್ತೆ ಅದೇ ಪೇಪರ್ ಲೀಕ್ ಎನ್ನುವ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದು ಹೇಗೆ? ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಧರ್ಮೇಂದ್ರ ಪ್ರಧಾನ್ ಹೋರಾಟದ ಬಗ್ಗೆ ಮತ್ತು ಅವರ ಲೈಫ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅಂದು ಜೂನ್ 26, 1969ರಂದು ಒಂದು ಒಡಿಶಾದ ಆಂಗುಲ್ ಜಿಲ್ಲೆಯ ತಾಲ್ಚೇರ್ ಎನ್ನುವ ಸಣ್ಣ ಕೈಗಾರಿಕಾ ಪಟ್ಟಣದಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಜನಿಸ್ತಾರೆ. ಅವರ ತಂದೆ ದೇಬೇಂದ್ರ ಪ್ರಧಾನ್ ಅವರು ಜನಸಂಘ ಹಾಗೂ BJPಯ ಹಿರಿಯ ನಾಯಕರಾಗಿದ್ದವರು. ಮುಂದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಕೂಡ ಕೇಂದ್ರ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದವರು. ಆದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜಕೀಯ ಎನ್ನುವುದು ಸಿದ್ಧ ಅನ್ನವಾಗಿರಲಿಲ್ಲ. ತಾಲ್ಚೇರ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಕೇವಲ 14-15 ವರ್ಷದ ಹರೆಯದರಲ್ಲೇ ಅವರಿಗೆ ಸಾಮಾಜಿಕ ಹೋರಾಟದ ಕಿಡಿ ಹೊತ್ತಿಕೊಂಡಿತ್ತು. 1983ರಲ್ಲಿ RSSನ ವಿದ್ಯಾರ್ಥಿ ವಿಭಾಗದ ABVP ಸೇರ್ಪಡೆಯಾದ ಧರ್ಮೇಂದ್ರ ಕಾಲೇಜಿನ ಪ್ರತಿಯೊಂದು ವಿದ್ಯಾರ್ಥಿ ಸಮಸ್ಯೆಗೆ ಮೊದಲೇ ಮುಂಚೂಣಿಯಲ್ಲಿ ನಿಂತು ಧ್ವನಿಯನ್ನು ಕೂಗ್ತಾ ಇರ್ತಾರೆ. ಅದನಂತರ ಮಾಸ್ಟರ್ಸ್ ಇನ್ ಆಂಥ್ರೋಪಾಲಜಿ ಅಂದರೆ ಮಾನವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಭುವನೇಶ್ವರದ ಪ್ರಸಿದ್ಧ ಉತ್ಕಲ್ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶವನ್ನು ಪಡೀತಾರೆ. ಮುಂದೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಗೆಳೆಯರೆಲ್ಲ ಅವರನ್ನು ಪ್ರೀತಿಯಿಂದ ಮುಕುಬಾಯ್ ಎಂದು ಕರೆಯುತ್ತಿದ್ದರು. ಅಲ್ಲಿನ ತೀವ್ರ ವಿದ್ಯಾರ್ಥಿ ರಾಜಕಾರಣದ ನಡುವೆ ಕೂಡ ಮುಕುಬಾಯ್ ತಮ್ಮ ಸೌಮ್ಯ ಸ್ವಭಾವ ಮತ್ತು ತೀಕ್ಷ್ಣ ಸಂಘಟನಾ ಶಕ್ತಿಯಿಂದ ಯುವಕರ ನೆಚ್ಚಿನ ನಾಯಕನಾಗಿ ಬೆಳೀತಾರೆ. ಆದರೆ ಅವರ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು 1997ರ ಆ ಪೇಪರ್ ಲೀಕ್ ಪ್ರತಿಭಟನೆಯಲ್ಲಿ. ಒಡಿಶಾದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ರಾಜ್ಯ ಮಟ್ಟದ ಪ್ರಮುಖ ಪರೀಕ್ಷೆಯೊಂದರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಸ್ಕೂಲ್ ಶಿಕ್ಷಾ ಮಂತ್ರಿಯು ಸೋರಿಕೆಯಾಗಿ ಬಡ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಡುತ್ತೆ. ಆಗ ABVPಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದ ಈ ಧರ್ಮೇಂದ್ರ ಪ್ರಧಾನ್ ಸುಮಾರು 1500 ಯುವಕರನ್ನು ಒಗ್ಗೂಡಿಸಿ ಸಚಿವಾಲಯಕ್ಕೆ ಮುತ್ತಿಗೆ ಹಾಕ್ತಾರೆ. ಪೊಲೀಸರ ಭೀಕರ ಲಾಠಿ ಚಾರ್ಜ್ನಲ್ಲಿ ಅವರ ಮೂಳೆಗಳು ಮುರಿದು ರಕ್ತ ಸಿಕ್ತವಾದರೂ ಆಸ್ಪತ್ರೆಯ ಮಂಚದ ಮೇಲಿದ್ದುಕೊಂಡೇ ಹೋರಾಟ ಮುಂದುವರಿಸಲು ಕರೆಯನ್ನು ನೀಡ್ತಾರೆ. ಈ ಘಟನೆ ಅವರನ್ನು ಬೆಂಕಿಯಂಥ ಹೋರಾಟಗಾರನಾಗಿ ರೂಪಿಸುತ್ತೆ. ಮುಂದೆ ಧರ್ಮೇಂದ್ರ ಪ್ರಧಾನ್ಗೆ ತಮ್ಮ ಜೇಬಿನಲ್ಲಿ ಯಾವಾಗಲೂ 3 ಬಣ್ಣದ ಪೆನ್ನುಗಳನ್ನು ಇವರು ಇಟ್ಟುಕೊಳ್ತಾ ಇದ್ರು. ಒಂದು ಕೆಂಪು, ಒಂದು ನೀಲಿ ಮತ್ತು ಕಪ್ಪು ಪೆನ್ನುಗಳನ್ನು ಇಟ್ಟುಕೊಂಡು ಓಡಾಡ್ತಾ ಇದ್ರು. ಯಾಕಂದರೆ ಯಾವುದೇ ಸಮಸ್ಯೆಯನ್ನು ಆಳವಾಗಿ ವಿಶ್ಲೇಷಿಸಿ ಅಧ್ಯಯನ ಮಾಡುವ ವಿಶೇಷ ಶಿಸ್ತಿತ್ತು ಇವರಲ್ಲಿ. ಈ ಧೈರ್ಯ ಮತ್ತು ಶಿಸ್ತು ಅವರನ್ನು ಈ ದೆಹಲಿಯ BJP ಹೈಕಮಾಂಡ್ ಕಣ್ಣಿಗೆ ಬೀಳುವಂತೆ ಮಾಡುತ್ತೆ. ಮುಂದೆ ವಿದ್ಯಾರ್ಥಿ ರಾಜಕಾರಣದಿಂದ ಮುಖ್ಯವಾಹಿನಿಗೆ ಕಾಲಿಡ್ತಾರೆ. ಮುಂದೆ 2000 ಇಸ್ವಿಯಲ್ಲಿ ಶಾಸಕರಾಗಿ, 2004ರಲ್ಲಿ ಸಂಸದರಾಗಿ, ನಂತರ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬೆಳೆಯುತ್ತಾರೆ. ನಂತರ 2014ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಅವರಿಗೆ ಕೇಂದ್ರ ತೈಲ ಮತ್ತು ಅನಿಲ ಸಚಿವಾಲಯದ ಹೊಣೆ ನೀಡಲಾಗುತ್ತೆ. ಅಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೂಲಕ ದೇಶದ ಕೋಟ್ಯಾಂತರ ಬಡ ಕುಟುಂಬಗಳ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ತಲುಪಿಸಿ ಸಬ್ಸಿಡಿ ಬಿಟ್ಟುಕೊಡುವ ಗಿವ್ ಅಪ್ ಅಭಿಯಾನವನ್ನು ಯಶಸ್ವಿಗೊಳಿಸ್ತಾರೆ. ನಂತರ ಇವರು ಮೋದಿಯವರ ಅತ್ಯಂತ ನಂಬಿಗಸ್ತ ಆಡಳಿತಗಾರ ಎನಿಸಿಕೊಳ್ತಾರೆ. ಇದೇ ಯಶಸ್ಸು 2021ರಲ್ಲಿ ಇವರನ್ನು ದೇಶದ ಅತ್ಯಂತ ಮಹತ್ವದ ಕೇಂದ್ರ ಶಿಕ್ಷಣ ಸಚಿವಾಲಯದ ಪೀಠದಲ್ಲಿ ತಂದು ಕೂರಿಸುತ್ತೆ. ಆದರೆ ಅಧಿಕಾರ ಎನ್ನುವುದು ಹೂವಿನ ಹಾಸಿಗೆ ಅಲ್ಲ. 2024ರಲ್ಲಿ ದೇಶದ ಅತ್ಯಂತ ದೊಡ್ಡ ವೈದ್ಯಕೀಯ ಪರೀಕ್ಷೆ ಈ ನೀಟ್ UG ಫಲಿತಾಂಶ ಹೊರಬಿದ್ದಾಗ 67 ಅಭ್ಯರ್ಥಿಗಳಿಗೆ ಗರಿಷ್ಠ ಅಂಕ ಮತ್ತು ಒಂದೇ ಸೆಂಟರ್ನ ಹಲವು ವಿದ್ಯಾರ್ಥಿಗಳಿಗೆ ಟಾಪರ್ ರ್ಯಾಂಕ್ ಬಂದಾಗ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು.
ಬಿಹಾರ ಮತ್ತು ಗುಜರಾತ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಆಘಾತಕಾರಿ ಮಾಹಿತಿ ಹೊರಬೀಳುತ್ತೆ. ಅಂದು ವಿಪಕ್ಷದಲ್ಲಿದ್ದಾಗ ರಸ್ತೆಯಲ್ಲಿ ರಕ್ತ ಹರಿಸಿದ್ದ ಮುಕುಬಾಯ್ ಇಂದು ಸ್ವತಃ ಶಿಕ್ಷಣ ಸಚಿವರಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಕಣ್ಣೀರಿಗೆ ಉತ್ತರಿಸಲಾಗದೆ ಚಕ್ರವ್ಯೂಹದಲ್ಲಿ ಸಿಕ್ಕಿದ್ರು. ಆರಂಭದಲ್ಲಿ ಪರೀಕ್ಷಾ ವ್ಯವಸ್ಥೆಯನ್ನು ಸಮರ್ಥಿಸಿಕೊಂಡರೂ ಸಾಕ್ಷ್ಯಗಳು ಸಿಕ್ಕಾಗ CBI ತನಿಖೆಗೆ ಒಪ್ಪಿಸುವುದು ಮತ್ತು NTA ವ್ಯವಸ್ಥೆಯನ್ನು ಬದಲಾಯಿಸುವುದು ಅನಿವಾರ್ಯವಾಯಿತು. ಇಲ್ಲಿಯೇ ನಮಗೆ ಮಾನವೀಯ ಧರ್ಮ ಸಂಕಟ ಮತ್ತು ಸಂಸ್ಥೆಗಳ ಒಂದು ಸಂಶೋಧನಾತ್ಮಕ ಪಾಠ ಎದ್ದು ಕಾಣುತ್ತದೆ. ಸ್ನೇಹಿತರೆ, ಮಾನವೀಯ ದೃಷ್ಟಿಕೋನದಿಂದ ನೋಡಿದರೆ ಅಂದು ಸಚಿವಾಲಯದ ಹೊರಗೆ ವ್ಯವಸ್ಥೆ ಭ್ರಷ್ಟವಾಗಿದೆ ಎಂದು ರಕ್ತ ಹರಿಸಿದ ವ್ಯಕ್ತಿಯೇ ಇಂದು ಅದೇ ವ್ಯವಸ್ಥೆಯ ಚುಕ್ಕಾಣಿ ಹಿಡಿದು ವಿದ್ಯಾರ್ಥಿಗಳ ಕಣ್ಣೀರಿಗೆ ಕಾರಣವಾಗಬೇಕಾಗಿ ಬಂದದ್ದು ಆತನ ವ್ಯಕ್ತಿಗತ ಜೀವನದ ಅತಿ ದೊಡ್ಡ ಆಂತರಿಕ ಸಂಘರ್ಷ. ಇನ್ನು ರಿಸರ್ಚ್ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಿ ನೋಡಿದ್ರೆ 1997 ರಾಜ್ಯ ಮಟ್ಟದ ಪರೀಕ್ಷೆಯಿಂದ ಹಿಡಿದು ಇಂದಿನ 24 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆಯುವ ಕೇಂದ್ರೀಕೃತ NTA ವ್ಯವಸ್ಥೆಯವರೆಗೆ ತಂತ್ರಜ್ಞಾನ ಎಷ್ಟು ಬೆಳೆದಿದ್ರೂ ಈ ಒಂದು ಮಾನವೀಯ ಲೋಪಗಳು ಮತ್ತು ಸಾರ್ವಜನಿಕ ಪರೀಕ್ಷಾ ಭದ್ರತಾ ಲೋಪಗಳು ಹೇಗೆ ಆಡಳಿತವನ್ನು ಕುಸಿದು ಬೀಳುವಂತೆ ಮಾಡುತ್ತವೆ ಎಂಬುದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಹಾಗೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಾಯಕರ ಹಳೆಯ ಇತಿಹಾಸ ಹೇಗೆ ಮರುಜೀವ ಪಡೆದು ಸಾರ್ವಜನಿಕ ನೈತಿಕತೆಯನ್ನು ಪ್ರಶ್ನಿಸುತ್ತದೆ ಎಂಬುದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ಹಳೆಯ ಫೋಟೋಗಳು ವೈರಲ್ ಆಗಿದ್ದೇ ಸ್ಪಷ್ಟ ಸಾಕ್ಷಿ. ಸ್ನೇಹಿತರ, ಅಧಿಕಾರದಲ್ಲಿ ಇಲ್ಲದಿರುವಾಗ ವ್ಯವಸ್ಥೆಯ ವಿರುದ್ಧ ಹೋರಾಡುವುದು ಸುಲಭ, ಆದರೆ ನಾವೇ ಆ ವ್ಯವಸ್ಥೆ ಚುಕ್ಕಾಣಿ ಹಿಡಿದಾಗ ಲಕ್ಷಾಂತರ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಎಷ್ಟು ಸವಾಲಿನದ್ದು ಎಂಬುದಕ್ಕೆ ಈ ಧರ್ಮೇಂದ್ರ ಪ್ರಧಾನ್ ಅವರ ಈ ಸುದೀರ್ಘ ಜೀವನ ಪ್ರಯಾಣ ಸಾಕ್ಷಿ. ಆದರೆ ಸ್ನೇಹಿತರೆ, ಒಂದಂತೂ ಸತ್ಯ, ರಾಜಕೀಯ ಎನ್ನುವುದು ಸಮಯದ ಅತಿ ದೊಡ್ಡ ಕನ್ನಡಿ. 1997ರಲ್ಲಿ ಈ ಭುವನೇಶ್ವರದ ಬೀದಿಯಲ್ಲಿ ಲಾಠಿ ಏಟು ತಿಂದು ಕೈಕಾಲು ಮುರಿದುಕೊಂಡು ರಕ್ತ ಸುರಿಸುತ್ತಿದ್ದ ಆ 28 ವರ್ಷದ ಯುವಕ ಧರ್ಮೇಂದ್ರ ಪ್ರಧಾನ್ ಇಂದು ಅದೇ ಪೇಪರ್ ಲೀಕ್ ಹಗರಣದಲ್ಲಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳಿಂದ ರಾಜೀನಾಮೆಗೆ ಆಗ್ರಹ ಕೇಳಿ ಬಂದಿದ್ದಾರೆ. ಹಾಗೆ ತನ್ನ ಸಣ್ಣನೆಯ ಸಚಿವ ಸಂಪುಟದ ಕೊಠಡಿಯಲ್ಲಿ ಕುಳಿತು ಕನ್ನಡಿ ನೋಡಿಕೊಂಡ್ರೆ ಆತನಿಗೆ ಯಾರು ಕಾಣಿಸಬಹುದು? ಅಂದು ವ್ಯವಸ್ಥೆಯ ವಿರುದ್ಧ ಸಿಂಹದಂತೆ ಗರ್ಜಿಸಿದ ಆ ರಕ್ತಸಿಕ್ತ ಯುವಕ ಕಣ್ಣಿಗೆ ಬೀಳ್ತಾನೋ, ಅಥವಾ ಇಂದು ಅದೇ ಭ್ರಷ್ಟ ವ್ಯವಸ್ಥೆಯನ್ನು ಸಮರ್ಥಿಸಿಕೊಳ್ಳಲು ಪರದಾಡುತ್ತಿರುವ ಈ ಶಿಕ್ಷಣ ಸಚಿವ ಕಾಣಿಸ್ತಾನೋ? ಸ್ನೇಹಿತರೆ, ಕಾಲ ಯಾರಿಗೂ ಕಾಯುವುದಿಲ್ಲ, ಅಧಿಕಾರ ಯಾರ ಸ್ವತ್ತು ಅಲ್ಲ. ಅಂದು ಬೀದಿಯಲ್ಲಿದ್ದ ಯುವಕ ಇಂದು ಸಿಂಹಾಸನ ಏರಿರಬಹುದು, ಆದರೆ ಅಂದು ಆತನ ಗಾಯಗಳಿಂದ ಹರಿದ ರಕ್ತದಷ್ಟೇ ಶಕ್ತಿಯುತವಾದದ್ದು ಇಂದು ಜಂತರ್ ಮಂತರ್ನಲ್ಲಿ ಕಣ್ಣೀರಿಡುತ್ತಿರುವ ಅಮಾಯಕರ ಕಣ್ಣೀರು. ಸ್ನೇಹಿತರ, ವ್ಯವಸ್ಥೆಯ ವಿರುದ್ಧ ಹೋರಾಡಿದ ನಾಯಕನೇ ಕೊನೆಗೆ ಅದೇ ವ್ಯವಸ್ಥೆಗೆ ಬಲಿಯಾಗ್ತಾನಾ ಅಥವಾ ವ್ಯವಸ್ಥೆಯನ್ನು ಬದಲಾಯಿಸ್ತಾನೆ ಎನ್ನುವುದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ಈ ಕಥೆಯೇ ಜೀವಂತ ಸಾಕ್ಷಿ. ಸೊ ಇದಾಗಿತ್ತು ಸ್ನೇಹಿತರೆ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಇಂಟ್ರೆಸ್ಟಿಂಗ್ ಲೈಫ್ ಸ್ಟೋರಿ. ಸೊ ಇವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಕಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.